ಪವರ್ ಬಿಲ್ಲಾ? ಅಯ್ಯಪ್ಪ, ಈ ರೀತಿ ಪವರ್ ಬಿಲ್ಲು ಶಾಕ್ ಹೊಡಿಬಾರ್ದು, ನಿಮ್ಮ ಯು ಪಿ ಎಸ್ ಶಾಕ್ ಹೊಡಿಬಾರ್ದು ಅಂದ್ರೆ ಅವಿವಾ ಲಿಥಿಯಂ ಯು ಪಿ ಎಸ್ ಅನ್ನೇ ಯೂಸ್ ಮಾಡಬೇಕು. ಟೋಟಲಿ ಮೇಡ್ ಇನ್ ಕರ್ನಾಟಕ. ಅವಿವಾ ನಮ್ಮ ಹೆಮ್ಮೆಯ ಬ್ರ್ಯಾಂಡ್. ಲಿಥಿಯಂ ಬ್ಯಾಟ್ರಿ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನಮ್ದೇ ಬೆಸ್ಟ್ ಪ್ರೈಸ್. 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, ಅಪ್ ಟು 50 ಕಿಲೋವ್ಯಾಟ್ ವರೆಗೆ ನಮ್ಮ ಹತ್ರ ಅವೈಲಬಲ್ ಇದೆ. ನಮ್ಮ ಯೂಸರ್ಸ್ ಇಂದ ಗೂಗಲ್ ನಲ್ಲಿ ಕೂಡ ಬೆಸ್ಟ್ ರಿವ್ಯೂಸ್ ಇದೆ. 4.6 ರೇಟಿಂಗ್. ನಮ್ಮ UPS ನ ವೈಫೈ ಮೂಲಕ ಮೊಬೈಲ್ ಇಂದ ಕೂಡ ಕಂಟ್ರೋಲ್ ಮಾಡಬಹುದು. ಅವಿವಾದಲ್ಲಿ APFC ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ರಿವರ್ಸ್ ಕರೆಂಟ್ ಕೂಡ ಫ್ಲೋ ಆಗೋದಿಲ್ಲ, ಹಾಗೆ ಪವರ್ ವೇಸ್ಟೇಜ್ ಕೂಡ ಇರೋದಿಲ್ಲ. ಹೌದು ವೀಕ್ಷಕರೇ, ಲಿಥಿಯಂ ಯು ಪಿ ಎಸ್ ಅಂತೂ ಇವಾಗ ತುಂಬಾ ಹೆಸರು ಮಾಡ್ತಾ ಇದೆ ಅಂತ ಹೇಳ್ಬೋದು. ಭಾರತದ ಹಳ್ಳಿಗಳಲ್ಲೂ ಕೂಡ ಲಿಥಿಯಂ ಯು ಪಿ ಎಸ್ ಅನ್ನ ಬಯಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅದೇನಾದ್ರೂ ಸೋಲಾರ್ ಕಾಂಪಿಟಬಿಲಿಟಿ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಅವಿವಾ ಲಿಥಿಯಂ ಯು ಪಿ ಎಸ್. ಮುಂಚೆನೂ ಕೂಡ ನಾನು ಅವಿವಾ ಜೊತೆ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಅವಿವಾದಲ್ಲಿ ನಿಮಗೆ ಸೋಲಾರ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಸೊಲ್ಯೂಷನ್ಸ್ಗಳು, ಪವರ್ ಸೊಲ್ಯೂಷನ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಇವರು ಒಂದು ಲಿಥಿಯಂ ಯು ಪಿ ಎಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಕೂಡ ಇವತ್ತು ನೆನ್ನೆದಲ್ಲ, ಮುಂಚೆಯಿಂದನೂ ಕೂಡ ಇದೆ. ನಾನು ಕೂಡ ನಿಮಗೆ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಆದ್ರೂ ಕೂಡ ಇವತ್ತೇ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಬಂದಿರುವಂತಹ ಹೊಸ ಟೆಕ್ನಾಲಜಿ ನಿಮಗೆ ಗೊತ್ತಲ್ವಾ, ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ದಿನ ದಿನ ಒಂದಲ್ಲ ಒಂದು ಹೊಸ ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತಾರೆ. ಸೊ ಇವತ್ತು ಕೂಡ ಅವಿವಾದಲ್ಲಿ ಒಂದು ಹೊಸ ಅಪ್ಡೇಟ್ನೊಂದಿಗೆ ಒಂದು ಹೊಸ ರೆವಲ್ಯೂಷನ್ ಜೊತೆ ಬಂದಿದ್ದೀನಿ. ಆದ್ರೆ ಇನ್ನೊಂದು ವಿಚಾರ ಗೊತ್ತಾ, ಅವಿವಾದಲ್ಲಿ ಅಪ್ಡೇಟ್ಗಳು ಜಾಸ್ತಿ ಆಗ್ತಾ ಹೋದಂಗೆ ಬೆಲೆಗಳು ಕಮ್ಮಿ ಆಗ್ತಾ ಇದೆ ವೀಕ್ಷಕರೇ. ಹೊರಗಡೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಅವಿವಾದಲ್ಲಿ ಪ್ರೈಸಸ್ ಡೌನ್ ಆಗ್ತಾ ಇದೆ. ಹೌದು, ಇನೋವೇಟಿವ್ ಟೆಕ್ನಾಲಜಿ ಮೂಲಕ ಪ್ರೈಸಸ್ಗಳನ್ನು ಡೌನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಪ್ರೈಸ್ ಡೌನ್ ಮಾಡ್ತಾ ಇದ್ದಾರೆ, ಏನು ಅಪ್ಡೇಟ್ ಬಂದಿದೆ, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಾಮ್ ಮೋಹನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅವಿವಾ ಬಗ್ಗೆ ನಾನು ನಿಮ್ಮ ಹತ್ರ ಹೆಚ್ಚು ಕೇಳೋ ಅಗತ್ಯ ಇಲ್ಲ, ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗೊತ್ತು ಅವಿವಾ ವಿಚಾರದ ಬಗ್ಗೆ. ಆದ್ರೂ ಕೂಡ ಅವಿವಾ ಅಂತ ಬಂದಾಗ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ನೀವು? ಸರ್, ನಾವು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ನಮ್ಮದು ISO 9001 ಪ್ಲಸ್ ISO 14001 ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಾವು. ಸೊ ನಮ್ಮ ಬಹಳ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಕನ್ಸ್ಯೂಮರ್ಸ್ ಅಂದರೆ ಡೈರೆಕ್ಟ್ ಬಿಸ್ನೆಸ್ಗಳದೆ ಕನ್ಸ್ಯೂಮರ್ಸ್ಗೆ ಇರೋದು UPS ವಿತ್ ಲಿಥಿಯಂ ಬ್ಯಾಟ್ರೀಸ್. ಲಿಥಿಯಂ ಬ್ಯಾಟ್ರೀಸ್. ಇಲ್ಲೊಂದು ಕ್ವಶನ್ ಬರುತ್ತೆ ಸರ್, ಲಿಥಿಯಂ ಬ್ಯಾಟ್ರೀಸ್ ಅಂತ ಬಂದಾಗ ಹೆಚ್ಚಿನ ಜನ ಹೇಳೋದು ಚೈನಾದಿಂದ ಬರುತ್ತೆ ಬ್ಯಾಟ್ರೀಸ್ ಎಲ್ಲ, ಚೈನಾ ಮ್ಯಾನುಫ್ಯಾಕ್ಚರ್ ಅಂತಾನೆ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರನೂ ಅದೇ. ಆದ್ರೆ ನೀವ್ ಹೇಳ್ಕೊಂತೀರಾ ನಾವೇ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನಮಗೆ? ಸರ್, ಇವಾಗ ಸೆಲ್ಸ್ ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸ್ ಬಂದು ಚೈನಾಯಿಂದಾನೆ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು. ನಾವು ಚೈನಾಯಿಂದಾನೆ ನಾವು ತರಿಸಿ ಇಲ್ಲಿ ನಾವು ಗ್ರೇಡಿಂಗು ಸಾರ್ಟಿಂಗ್ ಅಂತ ಮಾಡ್ಕೊಂತೀವಿ. ಇವಾಗ 100 ಸೆಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, 100 ಸೆಲ್ನ ಮ್ಯಾಚ್ ಮಾಡಬೇಕು. ಎಲ್ಲ ಸೆಲ್ಸ್ ಈಕ್ವಲ್ ಆಗಿ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾಗ ಲೈಫ್ ಜಾಸ್ತಿ ಬರುತ್ತೆ, ಆಟೋಮೆಟಿಕಲಿ ಲೈಫ್ ಜಾಸ್ತಿ ಬರುತ್ತೆ. ಬಟ್ ಅದೇ ನಿಮ್ಗೆ ಒಂದು ಸೆಲ್ ಜಾಸ್ತಿ ಲೋಡ್ ತಗೊಂಡು ಅದು ಲೈಫ್ ಬೇಗ ಕಮ್ಮಿ ಆಗುತ್ತೆ. ಅದೊಂದು ಸೆಲ್ ಹೋಯ್ತು ಅಂದ್ರೆ ನಿಮ್ಮ ಎಂಟೈರ್ ಬ್ಯಾಟ್ರಿ ಡಿಫೆಕ್ಟ್ ಆಗುತ್ತೆ. ಸರ್, ಅದನ್ನ ನಾವು ಗ್ರೇಡಿಂಗ್ ಅಂತೀವಿ, ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಅಂತೀವಿ. ಗ್ರೇಡಿಂಗ್ ಮಾಡಬೇಕು ಅಂದ್ರೆ ಆಂಪಿಯರ್ಸ್ನ ನಾವು ಗ್ರೇಡ್ ಮಾಡಬೇಕು. ಇವಾಗ ಸೆಲ್ ಯಾವುದೋ ಒಂದು ಸೆಲ್ ಬಂದಿದೆ ಅಂದ್ರೆ ನಾವು ಮಾರ್ಕೆಟಲ್ಲಿ ಸಿಗೋ ಸೆಲ್ಸ್ ನಾವು ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಹೋಗೋದು. ಮ್ಯಾನುಫ್ಯಾಕ್ಚರ್ ಹತ್ರ ಅವರು ನಾವು ಡೀಟೇಲ್ಸ್ ತೊಗೊಂಡು ಸೆಲ್ಸ್ ನಾವು ಪರ್ಚೇಸ್ ಮಾಡಿದಾಗ ಅದರದ್ದು ರೇಟಿಂಗ್ ಚೆಕ್ ಮಾಡ್ತೀವಿ. ಏನಿದೆ ಕರೆಂಟ್ ರೇಟಿಂಗ್, ಏನಿದೆ ಆಂಪಿಯರ್ ಅವರ್ ಎಲ್ಲ ಪೇರ್ ಮಾಡಬೇಕು. ಎಲ್ಲ ಈಕ್ವಲ್ ಆಗಿರೋದು ಅದು ಒಂದು ಗ್ರೂಪ್, ಅದು ಒಂದು ಬ್ಯಾಟ್ರಿ ಆಗುತ್ತೆ. 0.0005 ವೋಲ್ಟ್ಗೆ ನಾವು ಮ್ಯಾಚ್ ಮಾಡ್ತೀವಿ. ಮೇನ್ ಇವಾಗ ಲೆಡ್ ಆಸಿಡ್ ಬ್ಯಾಟ್ರಿ ನಿಮಗೆ ಪ್ರೈಸ್ ಕಮ್ಮಿ ಇದೆ. ನೀವು ಲಿಥಿಯಂ ಅಂತ ನೀವು ಹೋದಾಗ ಯು ಆರ್ ಪೇಯಿಂಗ್ ಮೋರ್, ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ. ಏನಕ್ಕೆ ಕೊಡ್ತಾ ಇದ್ದೀರಾ? ಯು ಆರ್ ಪೇಯಿಂಗ್ ಫಾರ್ ಅಡ್ವಾಂಟೇಜ್. ಏನು ಅಡ್ವಾಂಟೇಜ್ ಲಿಥಿಯಂಲ್ಲಿ ಅಂದರೆ ನಿಮ್ಗೆ ಫಸ್ಟ್ ಬಂದು ಮೇಂಟೆನೆನ್ಸ್ ಇರೋದು, ಏನು ಮಾಡೋಂಗಿಲ್ಲ. ಟೆಕ್ನಾಲಜಿ ಅಡ್ವಾಂಟೇಜ್ ಇರೋದೇ ಹಾಗೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇವಾಗ ಏನಾಗ್ತಿದೆ ಅಂದರೆ ಫಾಸ್ಟ್ ಚಾರ್ಜಿಂಗು. ಇವಾಗ ಲೆಡ್ ಆಸಿಡ್ ಬ್ಯಾಟ್ರಿ ನಿಮಗೆ ಮಿನಿಮಮ್ 10 to 12 ಅವರ್ಸ್ ಬೇಕೇ ಬೇಕು ಚಾರ್ಜ್ ಆಗೋದಕ್ಕೆ. ಕರೆಕ್ಟ್. ಲಿಥಿಯಂಲ್ಲಿ ನಾವು 2.5 to 3 ಅವರ್ಸಲ್ಲಿ ಚಾರ್ಜ್ ಮಾಡ್ಬೋದು. ನಾವು ಏನು ಪ್ರಮೋಟ್ ಮಾಡ್ತಿರೋದು ಅಂದರೆ ಸೋಲಾರ್ ಆಪ್ಷನ್. ಸೋಲಾರ್ ಆಪ್ಷನ್ ಏನಕ್ಕೆ ಸೋಲಾರ್ ಆಪ್ಷನ್ ಅಂದರೆ, ನೀವು ಇವಾಗ ನೋಡಿ ನಮ್ಮ ನಾರ್ಮಲ್ 1 ಕಿಲೋವ್ಯಾಟ್ ಅಥವಾ 1 kVA UPS ತೊಗೊಂಡು ಅದಕ್ಕೂ ನೀವು ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಕ್ಲೋಸ್ ಟು 8 to 10 ಅವರ್ಸ್ ಬ್ಯಾಕಪ್ ಬಂದ್ಬಿಡುತ್ತೆ. ಬೆಳಗ್ಗೆ ಹೊತ್ತು ನಿಮಗೆ ಎಲೆಕ್ಟ್ರಿಸಿಟಿ KEB ಸಪ್ಲೈ ಮೇಲೆ ಡಿಪೆಂಡೆನ್ಸಿನೂ ಇರೋದಿಲ್ಲ. ಓಕೆ.
ಸೊ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಪ್ಯಾನಲ್ ಲೈಫ್ ಒಂದು 25-30 ವರ್ಷ ಬರುತ್ತೆ. ನಮ್ಮದು ಲಿಥಿಯಂ ಸೆಲ್ ನಿಮಗೆ ಪ್ರಾಪರ್ ಆಗಿ ವಿತೌಟ್ ಎನಿ ಫಿಸಿಕಲ್ ಡ್ಯಾಮೇಜ್ ಇಲ್ಲದೆ ನಿಮಗೆ 10-12 ಇಯರ್ಸ್ ಈಸಿಲಿ ಬರುತ್ತೆ. ನಿಮ್ಮೆಲ್ಲ ಪ್ರಾಡಕ್ಟ್ಗಳು ಸೋಲಾರ್ ಕಂಪೇಟಬಲ್ ಸೋಲಾರ್ ಕಂಪ್ಯಾಕ್ಟಬಿಲಿಟಿ ಇದ್ದೇ ಇರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ನೀವು ಎಷ್ಟೋ UPS ನೋಡಬಹುದು ಲಿಥಿಯಂ UPS, ಬಟ್ ಅವಿವಾ ಮಾತ್ರ ನಿಮಗೆ ಬೇಸಿಕ್ ಇಂದನೂ ಕೂಡ ನಿಮಗೆ ಸೋಲಾರ್ ಕಂಪೇಟಬಿಲಿಟಿ ಕೊಟ್ಟಿರ್ತೀವಿ. ಸೊ ಇವಾಗ ನೀವು ಹೇಳ್ತಾ ಇದ್ರೆ ನಾವು ಇನ್ನ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಮಾರ್ಕೆಟ್ ಅಲ್ಲಿರೋ ಲಿಥಿಯಂ UPS ಗಿಂತ ನಿಮ್ದು ಹೇಗೆ ಡಿಫ್ರೆಂಟ್ ಆಗುತ್ತೆ? ಇದು ನಾರ್ಮಲ್ ಒಂದು UPS ಅಂದ್ರೆ ಮೇನ್ ಕಾಸ್ಟ್ ಇರೋದೇ ನಿಮಗೆ ಬ್ಯಾಟ್ರಿದು. ಹೌದು, ಮೇನ್ ಆಲ್ಮೋಸ್ಟ್ ಅದನ್ನೇ 60% ಕಾಸ್ಟ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ನಿಮ್ಗೆ ಕಮ್ಮಿ. ಓಕೆ, ನೀವು ಈ ಬ್ಯಾಟ್ರಿ ತಗೊಂಡಾಗ ಬ್ಯಾಟ್ರಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಮುಂಚೆ ನಾವು ಯೂಸ್ ಮಾಡ್ತಾ ಇರೋ 2000 ಸೈಕಲ್ ಬ್ಯಾಟ್ರಿ ಸೆಲ್ಸ್ 2000 ಆಗಲ್ಲ. ಬಟ್ ನಾವು ಇವಾಗ ಸೋರ್ಸ್ ಮಾಡ್ತಿರೋ ಸೆಲ್ಸ್ 3000 ಸೈಕಲ್ಸ್ ಇದೆ. 3000? ಹೌದು, ಅಂದ್ರೆ 8-9 ವರ್ಷ. ಹೌದು, ಇದೇ ನೀವೇ ಗ್ಯಾರಂಟಿ ಕೊಟ್ಬಿಡ್ತೀರಾ? ನಾವು 5 ಇಯರ್ಸ್ ಕೊಡ್ತೀರಾ, ಬಟ್ ಅದ್ರ ಅಷ್ಟು ಆಗುತ್ತೆ, ಅಷ್ಟು ಬರುತ್ತೆ. 3000 ಸೈಕಲ್ಸ್ ಅಂದ್ರೆ ಎಂಡ್ ಯೂಸರ್ಗೆ ಒನ್ ಟೈಮ್ ಪರ್ಚೇಸ್. ಇನಿಷಿಯಲಿ ಸ್ವಲ್ಪ ಕಂಪೇರ್ ಟು ಲೆಡ್ ಆಸಿಡ್ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದಕ್ಕೆ ನಿಮ್ಗೆ ಏನಾಗುತ್ತೆ, ಲೈಫ್ ಜಾಸ್ತಿ ಬರುತ್ತೆ. ಆಮೇಲೆ ನೀವು ಇವತ್ತು ಹೇಳಿದ್ರೆ ಇದ್ರಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದೀರಾ. ಏನ್ ಅಪ್ಡೇಟ್ ಅನ್ನ ತಂದಿದ್ದೀರಾ? ಸರ್, ಇದರಲ್ಲಿ 2 ಟೈಪ್ ಇದೆ. ಒಂದು ಇವಾಗ ನೋಡಿ, ಹಳೆ UPSಗಳು, ಇವಾಗ ನಮ್ದು ಹಳೆ UPS ಇತ್ತು. ನಾವು ಆಲ್ಮೋಸ್ಟ್ 2006-2007 ಇಂದ UPS ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿ ಮಾಡ್ತಾ ಇದ್ವಿ. ಸೊ ನಾರ್ಮಲ್ ಆಗಿ DSP ಕಂಟ್ರಿ ಇದನ್ನ ಯೂಸ್ ಮಾಡ್ತೀವಿ. ಈ ತರ ಒಂದು ಇರೋದು ಕಾನ್ಸೆಪ್ಟ್. ಇದನ್ನ ನಾರ್ಮಲ್ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಯವ್ರದ್ದು ಇದೇ ಟೈಪ್ ಇರುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ತೋರಿಸ್ತಾ ಇದೀವಲ್ಲ ಗ್ರೀನ್ ಕಲರ್ದು, ಆಲ್ಮೋಸ್ಟ್ ಇದೇ ಇರೋದು. ಇವಾಗ ಏನ್ ಮಾಡಿದೀರಾ ನೀವು? ಸೊ ಇವಾಗ ನಾವು ಅಡ್ವಾನ್ಸ್ಡ್ ಒಂದು ಈ ತರ ಒಂದು ನೋಡಿ, ಈ ತರ ಒಂದು ಬರುತ್ತೆ. ಇದು ನಮ್ದು ನ್ಯೂ ಟೆಕ್ನಾಲಜಿ. ಇದು ಬೋರ್ಡ್, ಇದು ಓಲ್ಡ್ ಟೆಕ್ನಾಲಜಿ, 15-20 ವರ್ಷದ ಹಿಂದೆ ಇದ್ದಿದ್ದಂಥದ್ದು. ಇದು ಇವಾಗ ಅವಿವಾದವರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಪೇಟೆಂಟೆಡ್ ಟೆಕ್ನಾಲಜಿ. ಇದನ್ನ ಬೇರೆ ಯಾರು ಯೂಸ್ ಮಾಡ್ತಾ ಇಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಟೆಕ್ನಾಲಜಿನ ಇವ್ರು ತಗೊಬಂದಿದ್ದಾರೆ. ಇದರಲ್ಲಿ ಒಂದು ಬಂದು ಮೇನ್ ಇಂಪಾರ್ಟೆಂಟ್ ಬಂದು ಇದರಲ್ಲಿ ಅಡ್ವಾನ್ಸ್ಡ್ ಪವರ್ ಫ್ಯಾಕ್ಟರ್ ಕರೆಕ್ಷನ್ ಅಂತ ಒಂದು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಕರೆಂಟ್ ಚಾರ್ಜ್ ಆಗ್ತಾ ಇದೆ, ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದೀವಿ. ಸೊ ಬ್ಯಾಟ್ರಿ ಚಾರ್ಜ್ ಮಾಡಬೇಕಾದ್ರೆ ಚಾರ್ಜಿಂಗ್ ಎಷ್ಟು ಕರೆಂಟ್ ತಗೊಳುತ್ತೋ, ಪವರ್ ಎಷ್ಟು ವ್ಯಾಟೇಜ್ ತಗೊಳುತ್ತೋ ಚಾರ್ಜಿಂಗ್ಗೆ, ಅಷ್ಟೇ ತಗೊಳ್ಳೋದು. ಅದ್ರ ಮೇಲೆ ಎಕ್ಸ್ಟ್ರಾ ತಗೊಳ್ಳೋದಿಲ್ಲ. APFC ಅಂದ್ರೆ ಈ ಕಾಫಿ ಎಕ್ಸಾಂಪಲ್, ಇಲ್ಲಿ ಕಾಫಿ ತಂದಿಟ್ಟಿದ್ದಾರೆ. ಕಾಫಿ ಎಕ್ಸಾಂಪಲ್ ತಗೊಳ್ಳಿ. ಇವಾಗ ನೋಡಿ, ನಾವು ಪೇ ಮಾಡ್ತಿರೋದು ಕಾಫಿ 1 ಲೋಟಕ್ಕೆ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇದು ಒಂದು ಕಾಫಿ ಅಂದ್ರೆ ನಾವು ಇದಕ್ಕೆ ಪೇ ಮಾಡ್ಬಿಟ್ಟು ಇದಕ್ಕೆ ಪೇ ಮಾಡ್ತಾ ಇದೀವೋ ಅಥವಾ ಫುಲ್ ಇದಕ್ಕೆ ಪೇ ಮಾಡ್ತೀವೋ, ಇಲ್ಲಿ ನೋಡಿ ನೊರೆ ಜಾಸ್ತಿ ಇದೆ. ಸೊ ನಾವು ಯೂಶಲಿ ಇಷ್ಟಿದೆ ಅನ್ಕೊಂತೀವಿ. ಇದ್ರಲ್ಲಿ ಏನಾಗುತ್ತೆ, 60% ಇದೆ ಕುಡಿಯೋದಕ್ಕೆ ಆಕ್ಚುಲ್ ಕಾಫಿ. ಬಟ್ ಇದ್ರ ಮೇಲೆ ಏನಾಗುತ್ತೆ, 40% ಬರೀ ನೊರೆ ಇರುತ್ತೆ, ನೊರೆನೇ ತುಂಬಿಕೊಂಡಿದೆ. ಸೊ ನಾವೇನಾಗುತ್ತೆ, ನಮ್ಗೆ ನೊರೆನಲ್ಲಿ ನಮ್ಗೇನು ಕಾಫಿ ಇರೋದಿಲ್ಲ. ಹೌದು, ಪೇ ಮಾಡ್ತಿರೋದು ಇದಕ್ಕೂ ಸೇರಿ. ಸೊ ಏನಾಗುತ್ತೆ, APFC ನಾವು ಬ್ಯಾಟ್ರಿ, ಇವಾಗ ನೋಡಿ, ಇದು ಬ್ಯಾಟ್ರಿ ಚಾರ್ಜಿಂಗ್ ತಗೊಳ್ಳಿ, ಇದು ಬ್ಯಾಟ್ರಿ ಚಾರ್ಜ್ ಮಾಡೋ ಎನರ್ಜಿ ಅಂತ ಇಟ್ಕೊಳ್ಳಿ, ವ್ಯಾಟೇಜ್ 400 ವ್ಯಾಟಲ್ಲಿ ಚಾರ್ಜ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಬಟ್ ಅದು ಕರೆಂಟ್ ಎಳಿತಾ ಇರೋದು ಫುಲ್ ಈ ಲೋಟದಷ್ಟು ಇರುತ್ತೆ. ಇದು ನಮಗೆ ಲಾಸ್ ಅಲ್ವಾ? ಇದು 40% ಅಷ್ಟು ನಿಮ್ಗೆ ಲಾಸ್ ಆಗುತ್ತೆ. ಒಳ್ಳೆ ಉದಾಹರಣೆ ಕೊಟ್ರಿ ಸರ್. ಸೊ ಹಾಗಾಗಿ ಇದು ಪವರ್ ಫ್ಯಾಕ್ಟರ್ ಕರೆಕ್ಷನ್ ಅಂತ ಹೇಳ್ತೀವಿ ನಾವು. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೇನ್ ಇರೋದು ಕಂಟ್ರೋಲರ್. ಮೈಕ್ರೋ ಕಂಟ್ರೋಲರ್ ನಾವೇನ್ ಯೂಸ್ ಮಾಡ್ತೀವಿ, ಅದು ಮೇನ್ ಬ್ರೈನ್ ಅದು. ಸೊ ಅದು ಹಳೇದಿತ್ತು. ಬಟ್ ನಾವು ಇವಾಗ ಇದರಲ್ಲಿ ಯೂಸ್ ಮಾಡ್ತಿರೋದು ತುಂಬಾ ಹೈ ಎಂಡ್ ಪ್ರೊಸೆಸ್ ಕಂಟ್ರೋಲರ್, ತುಂಬಾನೇ ಹೈ ಎಂಡ್. ಸೊ ಇದರಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಈ ಹೌಸ್ ಕೀಪಿಂಗ್ ಸರ್ಕ್ಯೂಟ್ ಅಂತೀವಿ, ಈ ಥರ ಓವರ್ಲೋಡು, ಈ ಥರ ಏನೇನು ಪ್ರೊಟೆಕ್ಷನ್ ಫೀಚರ್ಸ್ ಇರುತ್ತೋ ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ಚಾನೆಲ್ ಅದಕ್ಕೆ ಅಂತಾನೆ ಇರುತ್ತೆ. ಆ ಕಂಟ್ರೋಲರ್ ನಾವು ಹಾಕಿರೋದ್ರಿಂದ ನಿಮ್ಗೆ ಅದು ಆ್ಯಡೆಡ್ ಅಡ್ವಾಂಟೇಜ್. ಇವಾಗ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ಲಿ ಐಸೋಲೇಟೆಡ್. ನಾವು 2 ರಿಲೇ ಯೂಸ್ ಮಾಡ್ತೀವಿ. ಸೊ ಲೈನ್ ಇನ್ ಕೇಸ್ ಪವರ್ ಫೇಲ್ ಆಯಿತು ಅಂದಾಗ ಒಂದು ರಿಲೇನಲ್ಲಿ ಚೇಂಜ್ ಓವರ್ ಆಗೋದು, ನ್ಯೂಟ್ರಲ್ ಕಾಮನ್ನೇ ಇರೋದು ಯಾವಾಗ್ಲೂ. ಇವಾಗ ಒಂದು ಸಿಸ್ಟಮ್ನ ಒಂದು ಮಗು ಕೂಡ ಮುಟ್ಬೋದು, ಏನು ಶಾಕ್ ಹೊಡೆಯೋದಿಲ್ಲ. ಕಂಪ್ಲೀಟ್ಲಿ ಸೇಫ್ಟಿ ಇದೆ. ಸೇಫ್ಟಿ ವಿಚಾರದಲ್ಲಿ ಅಪ್ಗ್ರೇಡ್ ಆಗಿದೆ. ಹೌದು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇವಾಗ ಏನಾಗುತ್ತೆ ಅಂದರೆ, ತುಂಬಾ ಜನ ಮನೇಲಿ ಎಲ್ಲ ಅಡ್ವಾನ್ಸ್ ಇರುತ್ತೆ, ಫೈರ್ ಸ್ಟಿಕ್ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಇವಾಗ ವಿತ್ ವೈಫೈ ಅಂತ ಒಂದು ಆಪ್ಷನ್ ಬಿಟ್ಟಿದ್ದೀವಿ. ಓಕೆ ನೋಡಿ ಸರ್, ಇದು ಬಂದು ವಿತ್ ವೈಫೈ ಇದೆ. ಸೊ ಇದರಲ್ಲಿ ನಿಮ್ಮ ಡಿಸ್ಪ್ಲೇನೂ ಚೇಂಜ್ ಆಗುತ್ತೆ. ಒಂದು ಮೇನ್ ಒಂದು ಅಡಿಷನಲ್ ಏನಿದೆ ಅಂತ ನಿಮ್ಮ ಟೈಮ್ ತೋರಿಸುತ್ತೆ, ಟೈಮ್ ಡೇಟ್ಸ್ ಬರ್ತಾ ಇದೆ. ಸೊ ಅದಾದಮೇಲೆ ಮೊಬೈಲ್ ಆ್ಯಪಲ್ಲಿ ನೋಡಿ, ನಾವು ಸಿಂಪಲ್ ಆ್ಯಪ್ ಇದೆ ಇದು. ಇದರಲ್ಲಿ ವ್ಯೂ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಇನ್ಪುಟ್ AC ವೋಲ್ಟೇಜ್ ಏನಿದೆ, ಇನ್ಪುಟ್ AC ವೋಲ್ಟೇಜು, AC ವೋಲ್ಟ್ ಅಂದರೆ ಇವಾಗ ಇನ್ವರ್ಟರ್ ಕರೆಂಟ್ ಇರೋದ್ರಿಂದ ಇನ್ವರ್ಟರ್ ಆಫ್ ಆಗಿದೆ. ಸೊ ಲೋಡ್ 0 ತೋರಿಸ್ತಾ ಇರುತ್ತೆ. ಬ್ಯಾಟ್ರಿ ಏನು ಸ್ಟೇಟಸ್ ಇದೆ, 27 ಇದೆ. ಇಲ್ಲಿ 15 amps ಅಲ್ಲಿ ಚಾರ್ಜಿಂಗ್ ಆಗ್ತಿದೆ. ಸೊ 50 ಡಿಗ್ರಿ ಹೀಟ್ ಇದೆ. ಸೊ ಟೈಮು, ಡೇಟ್ ಇದೆಲ್ಲ ಈ ಥರ ಇರುತ್ತೆ. ಸೊ ನೀವು ಇದು ನೋಡ್ಬೋದು, ಇಲ್ಲಿ ಸೆಟ್ ಮಾಡಬೇಕು ಟೈಮ್. ಇವು ವೈಫೈ ಆಪ್ಷನ್ಸ್ ಎಲ್ಲ ಸೆಟ್ ಮಾಡೋದಕ್ಕೆಲ್ಲ ಕೆಲವು ಆಪ್ಷನ್ಸ್ ಇದೆ. ಸೊ ಈ ಥರ ಮಾಡ್ಬೋದು. ಮತ್ತು ಇನ್ನೊಂದು ಏನು ಮೇನ್ ಇನ್ನೊಂದು ಫೀಚರ್ ಇದೆ ಅಂದರೆ ನೋಡಿ, ಇವಾಗ ಚಾರ್ಜಿಂಗ್ ಆಫ್ ಮಾಡಿ ಇನ್ಪುಟ್ ಆಫ್ ಮಾಡ್ತೀನಿ. ಇನ್ಪುಟ್ ಆಫ್ ಮಾಡಿ ನೋಡಿ, ಇನ್ಪುಟ್ ಆಫ್ ಆಯಿತಾ? ಓಕೆ. ಸೊ ಆಫ್ ಆದಾಗ ನಿಮಗೆ ಇಲ್ಲಿ ತೋರಿಸುತ್ತೆ
ಡಿಸ್ಚಾರ್ಜಿಂಗ್ ಅಂತ ಬಂದು ನೋಡಿ, ಇವಾಗ ಡಿಸ್ಪ್ಲೇನಲ್ಲೂ ನಿಮಗೆ ಚೇಂಜ್ ಆಗ್ತಾ ಇದೆ. ಡಿಸ್ಪ್ಲೇನಲ್ಲಿ ಬಂತು ಡಿಸ್ಚಾರ್ಜಿಂಗ್ 100% ಅಂತ ತೋರಿಸ್ತಾ ಇದೆ. ಓಕೆ, ಇದೊಂದು ಇವಾಗ ನೋಡಿ AC ಔಟ್ 219 ಇದೆ, ಕರೆಕ್ಟ್. ಲೋಡು 184 ವ್ಯಾಟ್ಸ್ ಇದೆ, ಬ್ಯಾಟ್ರಿ ವೋಲ್ಟೇಜ್ ತೋರಿಸ್ತಾ ಇರುತ್ತೆ. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ಇಲ್ಲೂ ತೋರಿಸುತ್ತೆ ಬ್ಯಾಟ್ರಿ ಲೆವೆಲ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಯಾವ ಲೆವೆಲ್ ಇರುತ್ತೆ. ಮೊಬೈಲಲ್ಲಿ ಬರೋ ಥರ ಮೊಬೈಲಲ್ಲಿ ಬರ್ತಿರೋ ಥರ ಬರ್ತಾ ಇರುತ್ತೆ. ಇನ್ನೇನು ಕಂಟ್ರೋಲ್ ಮಾಡ್ಬೋದು? ಇನ್ನೊಂದು ಏನು ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ವರ್ಟರ್ ಕಂಟ್ರೋಲ್ ಇವಾಗ ನೋಡಿ ಲೋಡ್ ಆನ್ ಆಗಿದೆ. ಸೊ ನಾನು ಇಲ್ಲಿ ಮೊಬೈಲಿಂದಾನೆ ಆಫ್ ಮಾಡ್ಬೋದು. ಆಫ್ ಆಯ್ತು, ಆನ್ ಮಾಡಿ. ಸೂಪರ್ ಅಲ್ಲ ಸರ್ ಇದು? ಸೊ ಇದು ನಾವು ಇವಾಗ ಇದು ನೋಡಿ ಇವಾಗ ಡಿಸ್ಚಾರ್ಜಿಂಗ್ ಅಂತ ಬರ್ತಾ ಇದೆ, ಡಿಸ್ಚಾರ್ಜಿಂಗ್ ಆಪ್ಷನ್ ಅಂತ ಬಂತು. ಓಕೆ 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 ಓಕೆ, ಇನ್ನೊಮ್ಮೆ ಮಾಡಿ ಸರ್, ಆನ್ ಆ್ಯಂಡ್ ಆಫ್ ಮಾಡಿ. ಆಫ್. ಸೊ ಮೊಬೈಲಲ್ಲೇ ನೀವು ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೋಬಹುದು. ಓಕೆ 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 ಓಕೆ. ಸೊ ಬ್ಯಾಕಪ್ ಕಮ್ಮಿ ಆಗಿದೆ, ಸ್ವಲ್ಪ ಡ್ಯೂರೇಷನ್ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ಇದನ್ನ ಮೊಬೈಲ್ ಕಂಟ್ರೋಲ್ ಇದೇ ಮಾಡ್ಬೋದು. ಫ್ಯೂಚರಲ್ಲಿ ಇನ್ನೊಂದು 2-3 ಮಂತ್ಸಲ್ಲಿ ಇದನ್ನ ಕ್ಲೌಡ್ ಬೇಸ್ಡ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಕ್ಲೌಡ್ ಬೇಸ್ಡ್ ಇಲ್ಲ. ಕ್ಲೌಡ್ ಬೇಸ್ಡ್ ಕೊಟ್ಟಾಗ ನಿಮ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ನೀವು ಎಲ್ಲೇ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ನೀವು ಮನೆ ವೋಲ್ಟೇಜ್ ನೋಡ್ಕೋಬಹುದು, ಏನ್ ವೋಲ್ಟೇಜ್ ಇದೆ, ಸೇಫ್ ಲೆವೆಲ್ ಇದೆಯಾ, ಇಲ್ಲ ನಾವು UPS ಮೋಡ್ನ ಟ್ರಿಗರ್ ಮಾಡ್ಬೋದು, UPS ಆನ್ ಮಾಡ್ಬೋದು ಓವರ್ ವೋಲ್ಟೇಜ್ ಇದ್ದಾಗ. ಮತ್ತೆ ಎಲ್ಲೇ ಬೇಕಾದ್ರೆ ಓವರ್ಲೋಡ್ ಬ್ಯಾಟ್ರಿಗೆ ವೋಲ್ಟೇಜ್ ನೋಡ್ಬಿಟ್ಟು ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಈ ಆಪ್ಷನ್ ಎನೇಬಲ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಕ್ಲೌಡ್ ಆಪ್ಷನ್ ಇಲ್ಲ. ಬಟ್ ಈ ಯೂನಿಟ್ ತಗೊಂಡು ಯೂಸ್ ಮಾಡ್ತಿರ್ಬೋದು. ನಾವು ಅಪ್ಡೇಟ್ ಅಂತ ಒಂದು ಆನ್ಲೈನಲ್ಲಿ ಮೊಬೈಲಲ್ಲಿ ಒಂದು ಅಪ್ಡೇಟ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಇದೇ ಹಾರ್ಡ್ವೇರ್ಗೆ ಮೊಬೈಲ್ ಆ್ಯಪ್ ರಿಲೀಸ್ ಆಗಿದ ತಕ್ಷಣ ಅದು ಕ್ಲೌಡ್ಗೆ ಕನೆಕ್ಟ್ ಆಗುತ್ತೆ. ಇನ್ನೂ ಒಂದು ಕಾನ್ಸೆಪ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮುಂಚೆ ನಮ್ದು ಫೋಕಸ್ ಜಾಸ್ತಿ ವಾಲ್ ಮೌಂಟಿಂಗ್ ಅಂತ ನಾವು ಇದು ಮಾಡ್ತಾ ಇದ್ವಿ. ಓಕೆ. ಸೊ ಒಂದು ವಾಲ್ ಮೌಂಟಿಂಗ್ ಅಲ್ಲಿ ಒಂದು ಡ್ರಾಬ್ಯಾಕ್ ಏನಾಗುತ್ತೆ ಅಂದ್ರೆ, ಬ್ಯಾಟ್ರಿ ನಾವು ಬಿಲ್ಟ್ ಇನ್ ಮಾಡಿರ್ತೀವಿ. ಓಕೆ. ಸೊ ಬಿಲ್ಟ್ ಇನ್ ಮಾಡಿರೋದ್ರಿಂದ ನಾವು ಜಾಸ್ತಿ ಇವಾಗ ಎಕ್ಸ್ಟ್ರಾ ಬ್ಯಾಕಪ್ ಬೇಕು, ಕೆಲವರಿಗೆ ದೊಡ್ಡ ಬ್ಯಾಟ್ರಿ ಹಾಕೊಡಿ ಅಂತ ಕೇಳ್ತಾರೆ. ಬಟ್ ಅದನ್ನ ಕೊಡೋದಕ್ಕಾಗಲ್ಲ. ಸೊ ಅಂತ ಕಡೆ ನಾವೇನ್ ಮಾಡ್ತೀವಿ, ನಮ್ದು ಲಿಮಿಟೆಡ್ ಬ್ಯಾಟ್ರಿ ಹಾಕ್ಬಿಟ್ಟು ಬೇಕಾದ್ರೆ ಒಂದು ಅಡಿಷನಲ್ ಆಗಿ ಸೋಲಾರ್ ಪ್ಯಾನಲ್ ಹಾಕೊಳ್ಳಿ. ಸೊ ಸೋಲಾರ್ ಪ್ಯಾನಲ್ ನಿಮಗೆ ಬ್ಯಾಟ್ರಿ ತರ ಇರುತ್ತೆ, ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂತ ನಾವು ಇದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಡ್ ಆನ್ ಮಾಡ್ಕೋಬಹುದು. ಬಟ್ ಅದಲ್ದೇನೆ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನೋಡಿ ಇವಾಗ ಇದೊಂದು ಇನ್ವರ್ಟರ್ ಇದೆ, ಇದು ಇನ್ವರ್ಟರ್ ಈ ತರ ಇರುತ್ತೆ. ಓಕೆ, ಇದಕ್ಕೆ ಎಕ್ಸ್ಟರ್ನಲ್ ಬ್ಯಾಟ್ರಿ, ಇದು ನೋಡಿ ಇದು ಲಿಥಿಯಂ ಬ್ಯಾಟ್ರಿ. ಸೊ ಇನ್ನ ಒಂದು ಆಪ್ಷನ್ ಏನಾಗುತ್ತೆ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಲ್ರೆಡಿ ಲೆಡ್ ಆಸಿಡ್ ಬ್ಯಾಟ್ರಿ ಚೆನ್ನಾಗಿರೋದಿದೆ, ಇನ್ವರ್ಟರ್ ಮಾತ್ರ ಫೇಲ್ ಆಗಿದೆ, ಫ್ಯೂಚರಲ್ಲಿ ನೀವು ಲಿಥಿಯಂ ಹಾಕ್ಸ್ಕೋಬೇಕು. ಬಟ್ ಸದ್ಯಕ್ಕೆ ಆಲ್ರೆಡಿ ಬ್ಯಾಟ್ರಿ ಚೆನ್ನಾಗಿರೋದ್ರಿಂದ ಲಿಥಿಯಂ UPS ತಗೊಂಡು ಎಕ್ಸಿಸ್ಟಿಂಗ್ ಲೆಡ್ ಆಸಿಡ್ ಬ್ಯಾಟ್ರಿಗೆ ಹಾಕೋಬಹುದು. ಅದೆಲ್ಲ ಒಂದು ಆಪ್ಷನ್, ಒಂದು ಸ್ವಿಚ್ ಕೊಟ್ಟಿರ್ತೀವಿ. ಲೆಡ್ ಆಸಿಡ್ ಬ್ಯಾಟ್ರಿಗೆ ಅಥವಾ ಲಿಥಿಯಂ ಬ್ಯಾಟ್ರಿಗೆ ಒಂದು ಸ್ವಿಚ್ ಅಂತ ಕೊಟ್ಟಿರ್ತೀವಿ. ಸರಿ, ನೀವು ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಒಂದು ಸ್ವಿಚ್ ನ ಪೊಸಿಷನ್ ಲೆಡ್ ಆಸಿಡ್ ಬ್ಯಾಟ್ರಿಗೆ ಹಿಟ್ಬಿಟ್ಟು ಲೆಡ್ ಆಸಿಡ್ ಬ್ಯಾಟ್ರಿನ ಯೂಸ್ ಮಾಡ್ಕೊಳ್ಳಿ. ಬ್ಯಾಟ್ರಿ ಫೇಲ್ ಆಯ್ತು, ಆವಾಗ ನೀವು ಲಿಥಿಯಂ ಬ್ಯಾಟ್ರಿನ ಸಪರೇಟ್ ಆಗಿ ತಗೋಬಹುದು. ನೋಡಿ ಈ ತರ ಪ್ಲಾಸ್ಟಿಕ್ ಕೇಸಿಂಗ್ಸ್, ಇವಾಗ ನೋಡಿ ಇವೆಲ್ಲ ನಿಮಗೆ VRLA ಬ್ಯಾಟ್ರಿ ಬರುತ್ತೆ, ಅದೇ ಕೇಸಿಂಗ್ಸ್ ಅಲ್ಲಿ ಬರ್ತಾ ಇದೆ. ನೋಡಿ ಈ ತರ ಬ್ಯಾಟ್ರಿ ಕೇಸಿಂಗ್ಸ್ ಎಲ್ಲ ನಾವು ತರಿಸಿದ್ದೀವಿ. ಇವಾಗ ಇದು ರೆಡಿ ಇರೋದು. ಇದಲ್ಲದೆ ಈ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಡೆವಲಪ್ ಮಾಡ್ತಾ ಇದೀವಿ ಬ್ಯಾಟ್ರೀಸ್ನ, ಎಕ್ಸ್ಟರ್ನಲ್ ಬ್ಯಾಟ್ರಿ. ಮೇಡಮ್, ರಾಮಮೋಹನ್ ಸರ್ ನಮಗೆ ದೊಡ್ಡ UPS ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು, ತಾವೇ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀರಾ? ಸರ್, ಇದು ಒಂದು ಮಿನಿ UPS. ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಮಿನಿ UPS ಬಗ್ಗೆ ತೋರಿಸಿದೀವಿ ನಿಮ್ಗೆ. ಇದು ಅಪ್ಲಿಕೇಶನ್ಸ್ ಇನ್ನೂ ಆಡ್ ಅಪ್ ಮಾಡಿದೀವಿ. ಇಟ್ ಮೀನ್ಸ್ ಇದು ಮಿನಿ UPS ಅಲ್ಲೇ ನೀವು ಒಂದು DC ಫ್ಯಾನ್ ನ ಕೂಡ ಯೂಸ್ ಮಾಡಬಹುದು. ಮತ್ತೆ ಮೊದಲು ಪ್ರೀವಿಯಸ್ ಇದ್ರಲ್ಲಿ ಬಲ್ಬ್ ಮಾತ್ರ ಕೊಡ್ತಾ ಇದ್ವಿ, ಇವಾಗ ಟ್ಯೂಬ್ ಲೈಟ್ ಕೂಡ ನಾವು ಕೊಡ್ತಾ ಇದೀವಿ. ಓಕೆನಾ? ವಿತೌಟ್ ಎನಿ KEB, ಸೋಲಾರ್ ಇಂದಾನೆ ಚಾರ್ಜ್ ಆಗುತ್ತೆ. ನಿಮ್ಗೆ ಇದಿಷ್ಟು ಅಪ್ಲಿಕೇಶನ್ಸ್ ನ ಯೂಸ್ ಮಾಡಬಹುದು. ಅಟ್ ಎ ಟೈಮ್ ಎಲ್ಲ ಯೂಸ್ ಮಾಡಬಹುದು. ಅಟ್ ಎ ಟೈಮ್ ಟ್ಯೂಬ್ ಲೈಟ್ ಮತ್ತೆ ಫ್ಯಾನ್ ಎರಡು ಕೂಡ ಯೂಸ್ ಮಾಡಬಹುದು. ನೋಡಿ ವೀಕ್ಷಕರೇ, ಎರಡು ಟ್ಯೂಬ್ ಲೈಟ್ ರನ್ ಆಗ್ತಾ ಇದೆ, ಒಂದು ಫ್ಯಾನ್ ರನ್ ಆಗ್ತಾ ಇದೆ, DC ಫ್ಯಾನ್ ರನ್ ಆಗ್ತಾ ಇದೆ, ಮತ್ತೆ ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇದೆ. ಇದರಲ್ಲಿ ಬ್ಯಾಟ್ರಿ ಬಂದು 200 Wh ಬ್ಯಾಟ್ರಿ ಇರುತ್ತೆ. ಓಕೆ, ನೀವು ಸಿಂಗಲ್ ಫ್ಯಾನ್ ಯೂಸ್ ಮಾಡಿದ್ರೆ ಮೋರ್ ದನ್ 3 ಅವರ್ಸ್ ಬ್ಯಾಕಪ್ ಬರುತ್ತೆ. ಓಕೆನಾ? ನಿಮ್ಗೆ ಟ್ಯೂಬ್ ಲೈಟ್ಸ್ ಯೂಸ್ ಮಾಡಿದ್ರೆ ಮೋರ್ ದನ್ 6 ಅವರ್ಸ್ ಬ್ಯಾಕಪ್ ಬರುತ್ತೆ. ಅಂಡ್ ಇದು ಡೇ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಬಿಕಾಸ್ ಸೋಲಾರ್ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಅದು ನಿಮ್ಗೆ ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ತಾ ಇರುತ್ತೆ, ಮತ್ತೆ ನಿಮ್ಮ ಲೈಟ್ ಆಗ್ಬೋದು, ಫ್ಯಾನ್ ಆಗ್ಬೋದು, ರನ್ ಆಗ್ತಾ ಇರುತ್ತೆ. ಒನ್ಸ್ ಸೋಲಾರ್ ಫೇಲ್ಯೂರ್ ಟೈಮ್ ಅಲ್ಲಿ ಆದ್ಮೇಲೆ ನಿಮ್ಗೆ ಇಷ್ಟು ಅವರ್ಸ್ ಬ್ಯಾಕಪ್ ಇರುತ್ತೆ. ಈ ಯೂನಿಟ್ ಜೊತೆ ಏನೇನ್ ಕೊಡ್ತಾ ಇದೆ? ಇದು ಟ್ಯೂಬ್ ಲೈಟ್ಸ್ ವಿತ್ 5 meters ವೈರ್ಸ್, ಇಂಡಿವಿಜುವಲ್ ಆನ್ ಆಫ್ ಸ್ವಿಚಸ್ ಇರುತ್ತೆ ಇದಕ್ಕೆ ಟ್ಯೂಬ್ ಲೈಟ್ಸ್ ಗೆ. ಓಕೆ, ಮತ್ತೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಪೋರ್ಟ್, ಮತ್ತೆ 40 Watt ಸಿಂಗಲ್ ಪ್ಯಾನಲ್. ಓಕೆ, ದೆನ್ DC ಫ್ಯಾನ್. ಓಕೆ, ಈ ಫ್ಯಾನ್ ಕೂಡ ಇದ್ರ ಜೊತೆಲೇ ಬಂದ್ಬಿಡುತ್ತೆ. ಹೌದು, ಅದ್ರ ಜೊತೆಗೆ ನನಗೆ ಪ್ಯಾನಲ್ ಇಲ್ಲ, ಒಂದು 3 to 4 days ಸೈಕ್ಲೋನ್ ಬಂತು, ನಾನು AC ಇಂದ ಕೂಡ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು AC ಚಾರ್ಜರ್ ಕೂಡ ಕೊಡ್ತಾ ಇದೀವಿ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಇದು ಕೂಡ ಲೋ ಕಾಸ್ಟ್ ಮಿನಿ UPS. ಓಕೆನಾ? ಇದರಲ್ಲಿ ನೀವು ಕೂಡ ಸೇಮ್ ಬಲ್ಬ್ಸ್ ಯೂಸ್ ಮಾಡಬಹುದು. ಮತ್ತೆ ಇಲ್ಲ ನನಗೆ ಬಲ್ಬ್ಸ್ ಬೇಡ ಅಂತ ಅನ್ನೋರು
ಒಂದು ಸಿಂಗಲ್ ಕ್ಯಾಮ್ರಾಸ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. CCTV ರನ್ ಮಾಡ್ಬೋದು. CCTV ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದೀವಿ. ಹೌದು. ಓಕೆ ಓಕೆ ಇದಕ್ಕೂ ಕೂಡ ಸೋಲಾರ್ ಮತ್ತೆ ಕರೆಂಟ್ ಎರಡರಿಂದನೂ ಚಾರ್ಜ್ ಮಾಡೋ ಆಪ್ಷನ್ ಇದೆ. ಈ 4 ಬಲ್ಬ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ 5 hours ಬ್ಯಾಕಪ್ ಇರುತ್ತೆ. ಸರ್ ಇದು ಒಂದು ಡಿಫ್ರೆಂಟ್ ಮಾಡೆಲ್. ಏನಂತ ಅಂದ್ರೆ ಸೇಮ್ ಇವಾಗ ಈ ಮಿನಿ UPS ಅಲ್ಲಿ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದೀವೋ ಕ್ಯಾಮ್ರಾಗಳನ್ನ ಏನ್ ಮಾಡ್ಬೋದು ಈ ಮಾಡೆಲ್ ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ 30 ವ್ಯಾಟ್ 20 ವ್ಯಾಟ್ ಆಲ್ ಇನ್ ಒನ್ ಸ್ಟ್ರೀಟ್ ಲೈಟ್ ಟೈಪ್ ಏನೇ ಆದ್ರೆ ಕ್ಯಾಮ್ರಾ ಕೂಡ ಯೂಸ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಕೊಡೋ ತರ ಮಾಡಿದೀವಿ. ಸೊ ಇದರಲ್ಲಿ ಏನಂತ ಅಂದ್ರೆ ಮಲ್ಟಿಪಲ್ ಕ್ಯಾಮ್ರಾಗಳನ್ನ ಅಟ್ಯಾಚ್ ಮಾಡ್ಕೊಳ್ಬಹುದು. ಎಟ್ ಎ ಟೈಮ್ ಮಲ್ಟಿಪಲ್ ಕ್ಯಾಮ್ರಾ ಹಾಕಬಹುದು ಇದರೊಳಗಡೆ. ಹೌದು, 24 hours ಕೂಡ ಬ್ಯಾಕಪ್ ಇರುತ್ತೆ. ಮೇಡಮ್ ಇಲ್ಲಿ ಕಲರ್ UPS ಎಲ್ಲ ಇಟ್ಬಿಟ್ಟಿದ್ದೀರಾ? ಸರ್ ಕೆಲವೊಂದು ಕಸ್ಟಮರ್ಸು ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡರ್ಡ್ ಕಲರ್ನ ಬಿಟ್ಟು ನಮಗೆ ಆ ಪಿಂಕ್ ಬೇಕು, ಸ್ಕೈ ಬ್ಲೂ ಬೇಕು, ಆ ತರ ಸಿಮೆನ್ಸ್ ಗ್ರೇ ಬೇಕು, ಆ ತರ ಪರ್ಟಿಕ್ಯುಲರ್ ಕಲರ್ಸ್ ನ ಕೇಳ್ತಾ ಇದ್ರು. ಸೊ ಹಾಗಾಗಿ 850 VA ಇಂದ ಟಿಲ್ 2 KW ವರೆಗೆ ನಿಮ್ಗೆ ಎಲ್ಲಾ ರೇಂಜ್ ಅಲ್ಲೂ ಕಲರ್ಸ್ ಅವೈಲೇಬಲ್ಸ್ ಇದೆ. ಇಲ್ಲಿ ಪ್ರಾಡಕ್ಟ್ ನೋಡ್ತಾ ಇದೀವಿ ಸರ್. ಇದು ಬ್ಯಾಟ್ರಿ, ಇದು ಬಂದು 51.2 volts 100Ah ಬ್ಯಾಟ್ರಿ. ಇದು ಫುಲ್ ಬ್ಯಾಟ್ರಿನೇ ಒಂದೇ ಬ್ಯಾಟ್ರಿ. ಇದನ್ನ ಪವರ್ ವಾಲ್ ಅಂತ ನಾವು ಇದು ಮಾಡ್ತೀವಿ. ಇವಾಗೆಲ್ಲ ಪವರ್ ವಾಲ್ ಕಾನ್ಸೆಪ್ಟ್ ತುಂಬಾನೇ ಕಾಮನ್ ಆಗ್ತಿದೆ ಆಲ್ ಓವರ್ ದಿ ವರ್ಲ್ಡ್. ಏನದು ಪವರ್ ವಾಲ್ ಅಂತ? ಪವರ್ ವಾಲ್ ಅಂದ್ರೆ ಇವಾಗ ಬ್ಯಾಟ್ರಿ ಗೋಡೆ ಮೇಲೆ ಫಿಟ್ ಮಾಡ್ಬೋದು. ಸೊ ನಿಮ್ಮ ಮನೆಗೆ ಎಂಟೈರ್ ಪವರ್, ನಿಮ್ಮ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಏನಿರುತ್ತೋ ಅದು ಇದ್ರಲ್ಲಿ ಚಾರ್ಜ್ ಮಾಡಿಕೊಂಡು ಕರೆಂಟ್ ಹೋದಾಗ ಅಥವಾ ನೀವು ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡು ಈ ಸಿಸ್ಟಮ್ ಅಲ್ಲಿ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಸಿಸ್ಟಮ್ ಇದೆ. ಇವಾಗ ನೋಡಿ ಇದೆಲ್ಲ ಎಲ್ಲ BMS ನಿಮಗೆಲ್ಲ ಇದೆಲ್ಲ ವೋಲ್ಟೇಜು ಕರೆಂಟ್ ರೇಟಿಂಗ್ಸ್ ಎಲ್ಲ ತೋರಿಸುತ್ತೆ. ಸೊ ಅವ್ರು ಇನ್ವರ್ಟರ್ ಯಾವ ಟೈಪ್ ಬೇಕು ಆ ಇನ್ವರ್ಟರ್ ಪ್ರಕಾರ ನಾವು ಬ್ಯಾಟ್ರಿ ಕೇಳಿದ್ರೆ ಆ ಬ್ಯಾಟ್ರಿಗೆ ಅಥವಾ ಆ ಇನ್ವರ್ಟ್ರಿಗೆ ಮ್ಯಾಚ್ ಆಗೋಂಥ ಪ್ರೋಟೋಕಾಲ್ ನಾವು ಲೋಡ್ ಮಾಡಿದಾಗ ಕಮ್ಯುನಿಕೇಷನ್ನಲ್ಲಿ ಕೇಬಲ್ RS-45 ಕೇಬಲ್ ಹಾಕಿದ್ರೆ ಆ ಇನ್ವರ್ಟರ್ ಮತ್ತು ಬ್ಯಾಟ್ರಿ ಕಮ್ಯುನಿಕೇಟ್ ಮಾಡ್ಕೊಳುತ್ತೆ. ಚಾರ್ಜ್ ಲೆವೆಲು, ಡಿಸ್ಚಾರ್ಜ್ ಲೆವೆಲು, ಪ್ರೊಟೆಕ್ಷನ್ ಏನು ಸ್ಟೇಟಸ್ ಇದೆ ಎಲ್ಲಾನು ಕಮ್ಯುನಿಕೇಟ್ ಮಾಡುತ್ತೆ. ಸೊ ಆ ಥರ ಆಪ್ಷನ್ ಇದರಲ್ಲಿ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇದು ಬಂದು 51.2 volts 100Ah. ಇದರಲ್ಲಿ ನಿಮಗೆ 51.2 volts 200Ah ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೆ ನಾವು ಅದನ್ನು ಕಾನ್ಫಿಗರ್ ಮಾಡಿ ಕೊಡ್ತೀವಿ. ಸೊ ಅಂಥ ಕಂಡೀಷನಲ್ಲಿ ನೀವು ಹೈಬ್ರಿಡ್ಗೆ ಹೋದಾಗ ನಿಮ್ಮ ಮನೇಲಿ ಕರೆಂಟ್ ಇಲ್ಲ, ಬೆಸ್ಕಾಂ ಸಪ್ಲೈ ಅಥವಾ KB ಸಪ್ಲೈ ಇಲ್ಲ ಅನ್ನೋನು ನಿಮ್ಮ ಮನೇಲಿ ಕರೆಂಟ್ ಇದ್ದೇ ಇರುತ್ತೆ, ಯೂಸ್ ಆಗ್ತಾ ಇರುತ್ತೆ. ಅಂತ ಅಪ್ಲಿಕೇಶನ್ ಈ ಥರ ಬ್ಯಾಟ್ರಿ ಕೊಡ್ತೀವಿ ನಾವು. ಮುಂದುವರಿಯೋಕ್ಕಿಂತ ಮುಂಚೆ ನನ್ನೊಂದು ಕ್ವಶನ್ ಇದೆ. ಯೂಶಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ಈ ಥರ ಕಮೆಂಟ್ಸ್ ಅನ್ನ ತಗೊತಾ ಇರ್ತೀನಿ. ಜನ ತುಂಬ ಕೇಳುವಂಥದ್ದು, ನಾವು ಯಾಕೆ ಈ ಅವಿವೋವನ್ನು ಚೂಸ್ ಮಾಡಬೇಕು? ಅವ್ರು ಬೇರೆ ಬೇರೆ ಬ್ರ್ಯಾಂಡ್ಗಳು ಇದೆ, ಅವ್ರಿಗಿನ್ನ ಅವಿವೋದಲ್ಲಿ ಅಂಥದ್ದು ಏನು ಸಿಗ್ತಾ ಇದೆ? ನಿಮ್ಮ USP ಬಗ್ಗೆ ನಮ್ಗೆ ಹೇಳ್ಬೋದಾ ಸರ್? ಸರ್ ಮೇನ್ ನೋಡಿ, ಇವಾಗ ಒಂದು ಪ್ರಾಡಕ್ಟ್ ಇದು UPS ಆಗಲಿ ಅಥವಾ ಸೋಲಾರ್ ರೂಫ್ ಟಾಪ್ ಯಾವುದು ಆನ್ ಗ್ರಿಡ್, ಹೈಬ್ರಿಡ್, ಆಫ್ ಗ್ರಿಡ್ ಆ ಸಿಸ್ಟಮಲ್ಲಿ ತೊಗೊಂಡಾಗ ಮೇನ್ ಇರೋದು ನಿಮಗೆ ಒನ್ ಟೈಮ್ ಬೈಯಿಂಗ್ ಅಲ್ಲ. ಇದು ನೀವು ತೊಗೊಂಡಿದ್ದೀರಾ ನಾ 5 years ವಾರಂಟಿ ಅಂದರೆ 5 ವರ್ಷ ನಾವು ಅಲ್ಲಿ ನಿಮ್ಮ ಜೊತೆಗೆ ಇರಬೇಕು. ಸೊ ಅದು ಮೇನ್ ಇರೋದು. ಇವಾಗ ತುಂಬ ಕಸ್ಟಮರ್ಸ್ ನಮ್ಗೆ ಏನು ಮಾಡಿರ್ತಾರೆ, ಇವಾಗ ನೋಡಿ ಈಗ ಸಿಂಪಲ್ ಎಕ್ಸಾಂಪಲ್, ದಾವಣಗೆರೆನಲ್ಲಿ ಒಂದು ಕಸ್ಟಮರ್ ಹತ್ರ 3 UPS ಇದೆ, 3 ವರ್ಕ್ ಆಗ್ತಿಲ್ಲ, ಸಪೋರ್ಟ್ ಇಲ್ಲ, ಸೋಲಾರ್ ಪ್ಯಾನೆಲ್ ಹಾಕೊಂಡಿದ್ದಾರೆ, 3 ಕಂಪ್ನಿನೂ ಕ್ಲೋಸ್ ಆಗಿದೆ. ಕಂಪ್ನಿ ಕ್ಲೋಸ್ ಆಗಿದೆ. ಡೀಲರ್ಸು ಯಾರು ಸಪ್ಲೈ ಮಾಡಿದಾರ ಅವ್ರ ಕಂಪ್ನಿ ಕ್ಲೋಸ್ ಆಗಿದೆ, ನಾವು ಸಪೋರ್ಟ್ ಕೊಡೋದಕ್ಕಾಗಲ್ಲ. ಸೊ ಏನು ಮಾಡ್ಬೇಕು ಅವಾಗ? ಸೊ ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇವಾಗ ಲೀಗಲ್ ಆಗೂ ಹೋಗೋಕ್ಕಾಗಲ್ಲ, ಕಂಪ್ನಿ ಕ್ಲೋಸ್ ಆಗಿದ್ಮೇಲೆ ಇನ್ನೇನು ಮಾಡೋದಕ್ಕಾಗಲ್ಲ. ಇವಾಗ 4th ಆಪ್ಷನ್ ಅಂತ ಬಂದು ನಮ್ಮ ಹತ್ರ ತೊಗೊಂಡಿದ್ದಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ದು ಹಳೆ ಕಂಪ್ನಿ, ನಾವು 2008 ಇದ್ದೀವಿ ನಾವು. ಓಕೆ. ಸೊ ನಮ್ದು ಹಳೆ ಕಂಪ್ನಿ ಪ್ಲಸ್ ಇಟ್ಸ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ತುಂಬ ಜನಕ್ಕೆ ಇವಾಗ ಗೊತ್ತಿರೋ ಹಾಗೆ ಓವರ್ ನೈಟ್ ಕ್ಲೋಸ್ ಮಾಡೋದಕ್ಕಾಗಲ್ಲ. ಅದಕ್ಕೆಲ್ಲ MCA ಇಂದ NOC, ಕಸ್ಟಮರ್ಸ್ ಹತ್ರ ಎಲ್ಲ NOC ತೊಗೋಬೇಕು. ನಮ್ದು ಏನೋ ಒಂದು ಅಗ್ರಿಮೆಂಟ್ ಇದೆ, 5 ವರ್ಷ ಸಪೋರ್ಟ್ ಕೊಡ್ತೀವಿ, 10 ವರ್ಷ ಸಪೋರ್ಟ್ ಕೊಡ್ತೀವಿ ಅಂದರೆ ಆ ಡಾಕ್ಯುಮೆಂಟ್ ಮೇಲೆ ನಮಗೆ ಕ್ಲೋಷರ್ದು ಕ್ಲಿಯರೆನ್ಸ್ ಸಿಗೋದಿಲ್ಲ. ಮಾಡಲೇಬೇಕು. ಸೊ ಆ ಥರ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ. ಮೇನ್ ಮೋಟೋ ಏನು ಮೇನ್ ಇದು ಅಂದರೆ ಕಸ್ಟಮರ್ಸ್ಗೂ ಹಾಗೆ ನಮಗೂ ಅಷ್ಟೇ 5 years ಅಂದರೆ ವಿ ವಿಲ್ ಬಿ ದೇರ್, ನಾವು ಸಪೋರ್ಟ್ ಮಾಡ್ಕೊಡೋದಕ್ಕೆ ಇರ್ತೀವಿ. ಸೊ ನಾವು ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಇದು ಲಾಂಗ್ ಟರ್ಮ್ ಥರ ನೋಡಿ. ಇದು ಒನ್ ಟೈಮ್ ಅಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ 50,000 ರೂಪಾಯಿ ಅಥವಾ ಯಾವುದೋ 5,000 ರೂಪಾಯಿ ಕಮ್ಮಿ ಬಂತು, 500 ರೂಪಾಯಿ ಕಮ್ಮಿ ಕೊಟ್ಟರೆ ನಾವು ಹೋಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಸಪೋರ್ಟು, ಬ್ಯಾಕ್ಗ್ರೌಂಡು, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ನೋಡಿ, ಎಷ್ಟು ವರ್ಷದಿಂದ ಇದ್ದಾರೆ ಈ ಫೀಲ್ಡಲ್ಲಿ, ಪ್ರಾಡಕ್ಟ್ ರಿವ್ಯೂಸ್ ನೋಡಿ, ಜೆನ್ಯೂನ್ ರಿವ್ಯೂಸ್ ನೋಡಿ, ಕೇಳಿ ಬಂದು ಇಲ್ಲೇ ನಮ್ಗೆ ಬೇಕಾದ್ರೆ ನಮ್ಮ ಆಫೀಸ್ಗೆ ಬನ್ನಿ, ಇಲ್ಲ ನೋಡಿ. ನಮ್ಮ ಕಸ್ಟಮರ್ ಲಿಸ್ಟಲ್ಲಿ ನಮಗೆ ಮತ್ತೆ ಏನೋ ಡಿಫೆನ್ಸ್ಗೂ ನಾವು ಸಪ್ಲೈ ಮಾಡ್ತೀವಿ. ಕಂಪ್ನೀಸ್ ಲೈಕ್ ಅದಾನಿ ಅವ್ರಿಗೂ ಸೇಮ್ ಇದೆ UPS ವಿತ್ ಸರ್ಟಿಫಿಕೇಶನ್ಸ್. ಮೀನ್ಸ್ ಅದಾನಿ ಕಂಪ್ನಿ ಅವ್ರು ಸುಮ್ಮನೆ ಯಾವುದೋ ಒಂದು ಕಂಪ್ನಿಗೆ ಬಂದು ಮಾಡೋದಿಲ್ಲ. ಅದಾನಿ ಅಥವಾ L&T ಅಥವಾ ಟಾಟಾ ಪವರಿಂದ ಬಂದು ನಮಗೆ ಒಂದು ಆರ್ಡರ್ ಕೊಡಬೇಕು ಅಂದರೆ ಕಂಪ್ಲೀಟ್ಲಿ ಇಟ್ಸ್ ಎ ಡಿಫ್ರೆಂಟ್ ಇದು ನೋಡಿ. ಇದು ರೀಸೆಂಟಾಗಿ ಇನ್ನೊಂದು
US ಅಲ್ಲಿಂದ ಯಾವುದೋ ಒಂದು ಎಂಕ್ವೈರಿ ಇತ್ತು. ಇಟ್ಸ್ ಅ ವೆರಿ ಬಿಗ್ ಗ್ಲೋಬಲ್ ಜೈಂಟ್, ಅವರು ಆಟೋಮೊಬೈಲ್ ಜೈಂಟ್, ಅವ್ರಿಗೂ ಒಂದು ಪ್ರಾಡಕ್ಟ್ ಅಪ್ರೂವ್ ಆಗಿದೆ ನಮ್ಮದು. ಸೊ ನಾವು ಇನ್ನೊಂದು 1 or 2 monthsಲ್ಲಿ US-ಗೂ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಾವು ಕೊಡಬೇಕು ಅಂದರೆ ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು ನಾವು ಸಪ್ಲೈ ಮಾಡೋದಕ್ಕಾಗಲ್ಲ. ಈ ಥರ ಕಂಪ್ನೀಸಲ್ಲಿ ಅವ್ರದ್ದೇ ಒಂದು ಪ್ರೊಸೆಸ್ ಇರುತ್ತೆ, ಅವ್ರದ್ದೇ ಒಂದು ಸರ್ಟಿಫಿಕೇಶನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾರೆ, ಏನಿರೋದು ನಿಮ್ಗೆ ಸಪೋರ್ಟ್. ಇವಾಗ ನೋಡಿ ಸಿಂಪಲ್ ಒಂದು ಆನ್ ಗ್ರಿಡ್ ಸಿಸ್ಟಮ್ ಹಾಕಿದ್ದೀರಾ, ನಾಳೆ ಏನೋ ಇಲ್ಲಿ ಕಚ್ಬಿಟ್ಟು ಒಂದು ವೈರ್ ಕಟ್ ಆಗುತ್ತೆ, ಸರ್ವಿಸ್ ಅವ್ರು ಬರ್ತಾರ, ಅವರಲ್ಲಿಗೆ ಫ್ರೀ ಆಫ್ ಕಾಸ್ಟ್ ಕೊಡಬೇಕು, ಅವ್ರು ಬರ್ತಾರಲ್ಲಿ ಎಲ್ಲ ಒಂದು 5,000 10,000 ಖರ್ಚು ಮಾಡ್ಕೊಂಡು ಕಳಿಸ್ಬೇಕು, ವೈರ್ ರಿಪ್ಲೇಸ್ ಮಾಡಬೇಕು, ಮಾಡ್ತಾರೆ ಅವರು. ಅದು ಫೈನಾನ್ಷಿಯಲ್ ಕೆಪಾಸಿಟಿ ನೋಡಿ. ಸೊ ಎಲ್ಲಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಚಾರಿಸಬೇಕು. ಹೌದು ವೀಕ್ಷಕರೇ, ಸುಮ್ಮನೆ ಬ್ಲೈಂಡ್ ಆಗಿ ಒಂದು ಯಾರೋ ಕಮ್ಮಿ ರೇಟ್ ಕೊಡ್ತಾ ಇದ್ದಾರೆ, 1,000 ರೂಪಾಯಿ ಕಮ್ಮಿ ಸಿಗ್ತಾ ಇದೆ, 2,000 ರೂಪಾಯಿ ಕಮ್ಮಿ ಸಿಗ್ತಾ ಇದೆ ಅಂತ ನೀವು ಬ್ರ್ಯಾಂಡ್ ಅನ್ನ ಚೂಸ್ ಮಾಡೋ ಬದಲು ಯಾರು ನಿಮಗೆ ಲಾಂಗ್ ಟರ್ಮ್ ಇದು ಕೊಡ್ತಾ ಇದ್ದಾರೆ, ಸರ್ವಿಸ್ ಕೊಡ್ತಾ ಇದ್ದಾರೆ, ಕಂಫರ್ಟ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಹೋಗುವಂಥದ್ದು ಬೆಸ್ಟ್ ವೀಕ್ಷಕರೇ. ನೋಡಿ ಅದು ಇನ್ನೊಂದು ಆ್ಯಡ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವು UPS 1 kVA UPS ತೊಗೊಂಡಿರ್ತಾರೆ. ನಮ್ಮ ಸಿಸ್ಟಮಲ್ಲಿ ನಾವು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಏನಕ್ಕೆ ಸೋಲಾರ್ ಆಪ್ಷನ್ ಕೊಟ್ಟಿರೋದು ನಾವು ಅದು ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀವಿ ನಾವು. ಇವಾಗ ನಾವು ಬ್ಯಾಟ್ರಿ ಮತ್ತು ಒಂದು UPS ಬಿಲ್ಟ್ ಇನ್ ಕೊಟ್ಟಿದ್ದೀವಿ, ಅಥವಾ ಎಕ್ಸ್ಟರ್ನಲ್ಲೇ ಇರ್ಬೋದು. ಬಟ್ ನಾವು ಬ್ಯಾಟ್ರಿನ ತುಂಬ ದೊಡ್ಡದು ಬ್ಯಾಟ್ರಿ ಬೇಕಾಗಿಲ್ಲ, ಆ ಅಪ್ಲಿಕೇಶನಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಬ್ಯಾಕಪ್, ಒಂದು 2 days 3 days ವರ್ಕ್ ಆಗಬೇಕು ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಕೋಸ್ಟಲ್ ರೀಜನ್ ಆಗಲಿ, ಎಲ್ಲ ಕೂರ್ಗಾಗಲಿ ಅಥವಾ ಸಕಲೇಶ್ಪುರದಲ್ಲಿ ಮಳೆ ಬಂದಾಗ ಕಂಬ ಬಿದ್ದೋಗಿರುತ್ತೆ, ಲೈನ್ಗಳು ಕಟ್ಟಾಗಿರುತ್ತೆ, ವಾರಗಟ್ಟಲೆ ಕರೆಂಟ್ ಇರೋದಿಲ್ಲ. ಅಂತ ಕಡೆ ನಾವೇನು ಸಜೆಸ್ಟ್ ಮಾಡ್ತೀವಿ, ನಾವು 1 kVA ಬಿಟ್ಟರು MPPT ತೊಗೊಳ್ಳಿ. ಬ್ಯಾಟ್ರಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಲಿಮಿಟ್ ಇಲ್ಲ. ನಿಮಗೆ 2 ದಿವಸ 4 ದಿವಸ ಬರಬೇಕು ಅಂದರೆ ತುಂಬ ದೊಡ್ಡ ಬ್ಯಾಟ್ರಿ ಹಾಕೋಬೇಕಾಗುತ್ತೆ. ಅದ್ರ ಬದಲು ಏನು ಮಾಡಿ, ಸಿಂಪಲ್ ಆಗಿ ನೀವು ಒಂದು ಪ್ಯಾನಲ್ ಹಾಕೊಳ್ಳಿ, ಸೋಲಾರ್ ಪ್ಯಾನಲ್ ಹಾಕೊಳ್ಳಿ. ನಾವೇನು ಕೊಟ್ಟಿರ್ತೀವಿ ಚಿಕ್ಕದೇ ಬ್ಯಾಟ್ರಿ ಇರುತ್ತೆ, ಒಂದು 900-950 Wh ಬ್ಯಾಟ್ರಿ ಕೊಟ್ಟಿರ್ತೀವಿ. ಅದು ನಾರ್ಮಲ್ ಆಗಿ ನೀವು ಫುಲ್ ಲೋಡ್ ಆಪರೇಟ್ ಮಾಡಿದ್ರೆ 3 hours 4 hours ಬ್ಯಾಕಪ್ ಬರೋಂಥ ಬ್ಯಾಟ್ರಿ, ಕಾಸ್ಟ್ ಕಮ್ಮಿ ಇರುತ್ತೆ. ಅಂಥ ಬ್ಯಾಟ್ರಿಗೆ ನೀವು ಒಂದು ಪ್ಯಾನಲ್ ಹಾಕೊಳ್ಳಿ. ಸರಿ, ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಗ್ಬಿಡುತ್ತೆ. ನಿಮಗೆ ಬ್ಯಾಟ್ರಿ ಇದು ಸೋಲಾರ್ ಪ್ಯಾನಲ್ ಬಂದು ನಿಮಗೆ ಬ್ಯಾಟ್ರಿ ಥರ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇರುತ್ತೆ. ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಲೋಡನ್ನು ಸೋಲಾರಿಂದ ಓಡ್ತಾ ಇರುತ್ತೆ. ರಾತ್ರಿಯಿಂದ ಬ್ಯಾಟ್ರಿಗೆ ಕನ್ಸಂಪ್ಷನ್ ಶುರು ಆಗುತ್ತೆ. ಸೊ ಇವತ್ತೆಲ್ಲ 4 ದಿವಸ ಕರೆಂಟ್ ಇಲ್ಲ ಅನ್ನೋಣ, ನಿಮ್ಮ ಮನೇಲಿ ಕರೆಂಟ್ ಇರುತ್ತೆ. ಸೊ ಇದು ಕಾನ್ಸೆಪ್ಟ್, ಇದು ಸೊ ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದಾಗ ನಿಮ್ಮ ಪ್ಯಾನಲ್ ಕಾಸ್ಟ್ ಬೇರೆ, ಬಿಲ್ಲಲ್ಲೂ ಕಮ್ಮಿ ಆಗುತ್ತೆ, ಬ್ಯಾಕಪ್ಪು ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾವು ಪ್ರಮೋಟ್ ಮಾಡ್ತಾ ಇರೋದು. ಟೆಕ್ನಿಕಲ್ ಅಶ್ಯೂರೆನ್ಸ್ ನಾವು ಇವಾಗ ಯಾರಿಗೋ ಒಂದು ಫೋನ್ ಬಂತು, ಏನಾದ್ರು ಒಂದು ಈ ಥರ ಪ್ಯಾನಲ್ ಹಾಕೊತಾ ಇದ್ದೀವಿ, ನಾವು 90% ಆಫ್ ದಿ ಕೇಸಸ್ 95% ಆಫ್ ದಿ ಕೇಸಸ್ ನಾವು ಫೋನಲ್ಲೇ ರಿಸಾಲ್ವ್ ಮಾಡಿಬಿಡ್ತೀವಿ. ಅದ್ರ ಮೇಲೆ ಇವಾಗ ವೈಫೈ ಬಂದಿರೋದ್ರಿಂದ ನಾವು ಆ ವೈಫೈ ಆ್ಯಪಲ್ಲಿ ನಾವು ಲಾಗಿನ್ ಇನ್ನೊಂದು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಹಾಕಿದ್ರೆ ಎಂಟೈರ್ UPS ಸೆಟಪ್ ಬಂದ್ಬಿಡುತ್ತೆ, ಮೊಬೈಲಲ್ಲಿ ಬಂದ್ಬಿಡುತ್ತೆ. ಸೊ ನಾವು ಯಾವ್ದಾದ್ರು ಒಂದು ಪ್ಯಾರಾಮೀಟ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅದನ್ನ ಮೊಬೈಲಿಂದ ನಾವು ರೆಡಿ ಮಾಡ್ಬೋದು. ಸೊ ವೀಕ್ಷಕರೇ, ರಾಮಮೋಹನ್ ಸರ್ ಜೊತೆಲಿ ಅಶ್ವಿನಿ ಮೇಡಮ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರು UPS ಬಗ್ಗೆ. ಸೊ ಈಗ ಫೈನಲ್ ಆಗಿ ಪರ್ಚೇಸ್ ಮಾಡೋದು ಹೇಗೆ, ರೇಟ್ಗಳು ಏನಾಗುತ್ತೆ ಅನ್ನೋದು ತಿಳಿಸ್ಕೊಡೋದಕ್ಕೆ ಲಕ್ಷ್ಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ಮೇಡಮ್, ನಾನು ಮೊದಲೇದಾಗಿ ಕೇಳುವಂಥದ್ದು UPS ಅಂತ ಬಂದಾಗ ಯಾವ ರೇಂಜ್ ಇದೆ ನಿಮ್ಮದು ವ್ಯಾಟೇಜಲ್ಲಿ ಹೇಳಬೇಕು? ಸರ್, ನಮ್ಮದು 650 VA ಇಂದ ಸ್ಟಾರ್ಟ್ ಆಗುತ್ತೆ. 650 VA ಇಂದ 10 kW, 15 kW ಅಪ್ ಟು 50 kW ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ನಿಮ್ದು ಆಕ್ಚುಲಿ ಫೇಮಸ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡೋದಕ್ಕೆ, ಖಂಡಿತ ಸರ್, ಆಲ್ ಟೈಮ್ ಲೋ ಅಂತ ಹೇಳ್ಬೋದು. ಎಲ್ಲರಿಗಿಂತ ಕಡಿಮೆ ಕೊಡ್ತೀರಾ, ಸರ್ವಿಸ್ ಚೆನ್ನಾಗಿ ಕೊಡ್ತೀರಾ. ಸೊ ಹೋಗ್ತಾ ಹೋಗ್ತಾ ಮಾಡೆಲ್ಗಳಿಗೆ ಅನುಗುಣವಾಗಿ ರೇಟ್ ಚೇಂಜಸ್ ಆಗುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ಬೇರೆಯವರಲ್ಲಿ ಕೊಡೋಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀರಾ. ಕಂಪೇರ್ ಮಾಡಿ ನೋಡಬಹುದಾ ನಾವು? ಶೋರ್ ಸರ್, ನೀವು ಬ್ಯಾಕಪ್ ಕೂಡ ಕಂಪೇರ್ ಮಾಡಬಹುದು. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಕಪ್ ಅವರ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವೇನ್ ನಿಮಗೆ ಹೇಳಿದೀವೋ 1 kW ಅಂತ ಹೇಳಿ, ಅದು ಎಕ್ಸಾಕ್ಟ್ 1 kW ಬರುತ್ತೆ ನಿಮಗೆ. 1.25 ಅಂತ ತಗೊಂಡ್ರೆ 1.25 ಬರುತ್ತೆ, ಅಷ್ಟೇ ಇರುತ್ತೆ. ಖಂಡಿತ ಸರ್. ಓಕೆ, ಈ ಮ್ಯಾಥ್ ಅನ್ನು ಚೆನ್ನಾಗಿ ಹೇಳಿದ್ರು ಮೇಡಮ್. ನೀವು ಕೂಡ ಅಷ್ಟೇ ಮಾರ್ಕೆಟ್ ಅಲ್ಲಿ ಒಂದು UPS ತಗೊಂತೀರಾ ಅಂತಂದಾಗ ಅದು ಎಷ್ಟು ಕಿಲೋವ್ಯಾಟ್ ಹೇಳ್ತಾ ಇದ್ದಾರೆ ಅಂಡ್ ಔಟ್ಪುಟ್ ಎಷ್ಟು ಕೊಡ್ತಾ ಇದೆ ಅಲ್ವಾ, ಅದು ಮ್ಯಾಚ್ ಆಗಬೇಕು. 1 kW ಅಂದ್ರೆ 1 kW ಔಟ್ಪುಟ್ ಕೊಡ್ತಾ ಇರಬೇಕು. 800 VA ಕೊಡೋದಲ್ಲ, 820 ಏನೋ ಹೇಳ್ತಾ ಇದ್ರ ಅಂತಂದ್ರೆ 850ನೇ ಕೊಡ್ಬೇಕು ಅಲ್ವಾ. ಅಂಡ್ ಅದಕ್ಕೆ ತಕ್ಕಾದಂತ ಬೆಲೆಗಳಿರ್ಬೇಕು ವೀಕ್ಷಕರೇ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಲಿ ಸೋಲಾರ್ ಜೊತೆ ಕಂಪೇಟಬಿಲಿಟಿ ಇರೋದು, ಅದು ಇವರ ಎಲ್ಲಾ UPS ಗಳು ಸೋಲಾರ್ ಜೊತೆ ಕಂಪೇಟಬಲ್ ಆಗಿರೋದ್ರಿಂದ ಜಸ್ಟ್ ಒಂದು ಪ್ಯಾನಲ್ ಹಾಕೊಂಡ್ರೆ ಆಯ್ತು, ಸೋಲಾರ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಹೊರಗಡೆ ಎಲ್ಲ ಸೋಲಾರ್ ಹಾಕೊಡ್ಬೇಕು ಅಂತಂದ್ರೆ ಸಪರೇಟ್ ಆಗಿ ಚಾರ್ಜಸ್ ಮಾಡ್ತಾ ಇದ್ದಾರೆ. ಸೊ ಆ ಆಪ್ಷನ್ ಇಲ್ಲ ನಮ್ದ್ರಲ್ಲಿ. ಆಕ್ಚುಲಿ ನಾವು ಕಂಪ್ಲೀಟ್ ಆಗಿ ಒಂದು ಕಾಂಬೋ ಪ್ಯಾಕ್ ಅಂತಾನೆ ಹೇಳಿಕೊಡ್ತೀವಿ ನಿಮಗೆ. ಫುಲ್ ಮೆಟೀರಿಯಲ್ ನ ಸಪ್ಲೈ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸ್ ಇರ್ಬೋದು, ಕೇಬಲ್ ಇರ್ಬೋದು, ಎಲ್ಲಾನು ಕಂಪ್ಲೀಟ್ ಪ್ಯಾಕೇಜ್ ನ ಕೊಡ್ತೀವಿ. ತಗೊಂಡೋಗಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನಿಮ್ಮಲ್ಲಿ ಎಲೆಕ್ಟ್ರಿಷಿಯನ್ ಅವ್ರ ಏನಾರು ಇದು ಮಾಡಿ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೋಬಹುದು. ಅಥವಾ ನಾವೇ ಬಂದು ನಿಮಗೆ ಕಂಪ್ಲೀಟ್ ಕಾಂಬೋನಲ್ಲಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್, GST ಎಲ್ಲ ನಮ್ದೇ ಇರುತ್ತೆ. ಫುಲ್ ಪ್ಯಾಕೇಜ್ ತಂದು ನಾವು ನಿಮ್ಮ ಮನೆಗೆ ಏನಿದೆಯೋ ಇನ್ಸ್ಟಾಲೇಷನ್ ಎಲ್ಲ ಕಮಿಷನಿಂಗ್ ಎಲ್ಲ ನಾವೇ
ಮಾಡ್ಕೊಡ್ತೀವಿ. ಎವ್ರಿಥಿಂಗ್ ಕೂಡ ನೀವೇ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. ಹಾಗಾದ್ರೆ ಇದನ್ನ ನಾವು ಬೈ ಮಾಡಬೇಕು ಅಂದ್ರೆ ಬೈಯಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ, ನೀವು ಬೈ ಮಾಡೋದು ಹೇಗೆ ಅದ್ರ ಬಗ್ಗೆ ಸ್ವಲ್ಪ ಸರ್ ಇವಾಗ ಡಿಸ್ಪ್ಲೇನಲ್ಲಿ ನಾವು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು ಪ್ರಾಡಕ್ಟ್ ಏನು ನಾವೇ ಸಜೆಸ್ಟ್ ಮಾಡ್ತೀವಿ. ನಿಮ್ಗೆ ಏನ್ ಲೋಡ್ ಇದೆ ಏನು ಅಂತ ಅದನ್ನ ಹೇಳಿದ್ರೆ ಕೆಲವರಿಗೆ ಅದ್ರ ಬಗ್ಗೆ ಆಲ್ರೆಡಿ ನಾಲೆಡ್ಜ್ ಇರುತ್ತೆ. ಸೊ ನಮ್ಗೆ ಇಷ್ಟೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಹೇಳ್ತಾರೆ. ಇನ್ ಕೆಲವರಿಗೆ ಅದ್ರ ಬಗ್ಗೆ ಐಡಿಯಾಸ್ ಇರಲ್ಲ. ಸೊ ಅವ್ರಿಗೆ ಯಾವ್ದು ಬೇಕು ಏನು ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ನಮ್ಮ ಕಂಪನಿ ಹೆಸರು ಹೇಳೋ ತರನೇ ಸ್ಮಾರ್ಟ್ ಸೊಲ್ಯೂಷನ್. ಸೊ ಕಮ್ಮಿ ಬಜೆಟ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ಸೊಲ್ಯೂಷನ್ ನಾವು ಖಂಡಿತವಾಗಿ ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಲ್ಲಿ ಬರಬೇಕು ಅಂದ್ರೆ ಎಲ್ಲಿ ಬರ್ಬೋದು ಅಂಡ್ ಕಾಂಟ್ಯಾಕ್ಟ್ ನಂಬರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಂಟ್ಯಾಕ್ಟ್? ಸರ್ ಟೈಮಿಂಗ್ಸ್ ಬಂದು ನಮ್ಮ ಆಫೀಸ್ ವರ್ಕಿಂಗ್ ಅವರ್ಸ್ ಇರೋದು 9:30 to 6:30. ಸೊ ಟಿಲ್ 8 o'clock ವರೆಗೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಖಂಡಿತ. ಸಮ್ಟೈಮ್ಸ್ ಏನಾಗುತ್ತೆ ಈ ಸಂಡೇಸ್ ಅಥವಾ ಎನಿ ಗೌರ್ಮೆಂಟ್ ಹಾಲಿಡೇಸ್ ಅಂತ ಟೈಮೆಲ್ಲ ಇದ್ದಾಗ ನಾವು ಕೆಲವೊಂದು ಕಾಲ್ಸ್ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲ್ಲ ನಮಗೆ. ಸೊ ಅಂಥ ಟೈಮಲ್ಲಿ ಜಸ್ಟ್ ಒಂದು ಸಿಂಗಲ್ ಮೆಸೇಜ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ನಮ್ಗೆ ಇಂಥ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ಅಥವಾ ನೆಕ್ಸ್ಟ್ ಡೇನಲ್ಲಿ ನೆಕ್ಸ್ಟ್ ವರ್ಕಿಂಗ್ ಅವರ್ಸ್ ಏನಿರುತ್ತೋ ಅದರಲ್ಲಿ ನಾವು ನಿಮ್ಗೆ ಡೆಫಿನೆಟ್ ಆಗಿ ಅದನ್ನ ನಾವಾಗೆ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಕಾಲ್ ಬ್ಯಾಕ್ ಮಾಡ್ತೀರಾ? ಕಾಲ್ ಬ್ಯಾಕ್ ಮಾಡಿ. ಸೊ ವೀಕ್ಷಕರೇ, ಕಾಲ್ ಏನು ಪಿಕ್ ಮಾಡಿಲ್ಲಪ್ಪ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇದರಲ್ಲಿ ವಾಟ್ಸಪ್ ಕೂಡ ಇದೆ. ದಯವಿಟ್ಟು ಹೈ ಮೆಸೇಜ್ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಅನ್ನ ಟೈಪ್ ಮಾಡಿ. ಮೇಡಮ್ ಇರ್ತಾರೆ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಅಸೋಸಿಯೇಟ್ಸ್ ಇದ್ದೇ ಇರ್ತಾರೆ, ಅವರು ನಿಮ್ಮ ಮೆಸೇಜಸ್ಗೆ ಮರುದಿನ ರಿಪ್ಲೈ ಮಾಡೇ. ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಲಿಥಿಯಂ UPS ಅದು ಕೂಡ ವಿತ್ ಅಪ್ಡೇಟ್ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.